ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ಎಷ್ಟೋ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು ಏನಪ್ಪಾ ಅಂತಂದರೆ, ಸರ್ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಕದಡಿದ ಸಲಿಲಂ ತಿಳಿವನ್ನದೆ ಅನ್ನುವಂಥ ಪದ್ಯದಲ್ಲಿ ಕೇಳಲಾಗುವಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ಉತ್ತರ ಸಮೇತ ತಿಳಿಸ್ಕೊಳ್ಳಿ. ಯಾವ್ಯಾವ ರೀತಿ ಕೇಳ್ಬೋದು, ಜೊತೆಗೆ ಪದ್ಯದ ಮಧ್ಯಭಾಗದಿಂದನೂ ಕೂಡ ಕೇಳ್ತಾರೆ, ಯಾವ ಒಂದು ಕ್ವಶನ್ಸ್ ಬರ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಒಂದನೇ ಪದ್ಯದಿಂದ ಇವೇ ಪ್ರಶ್ನೆಗಳು ನೋಡಿ ಬರೋದು. ಈ ಪ್ರಶ್ನೆಗಳನ್ನು ಮಾತ್ರ ನೋಡ್ಕೊಳ್ಳಿ, ಯಾವುದನ್ನು ಕೂಡ ನೋಡ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. MCQ ಕ್ವಶನ್ಸಲ್ಲಿ ಮೊದಲನೇ ಪದ್ಯದಲ್ಲಿ. ಜೊತೆಗೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೆಚ್ಚಿನ ಶೈಕ್ಷಣಿಕ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಈಗ ಡೈರೆಕ್ಟಾಗಿ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಮಯತನುಜೆ ಎಂದರೆ ಯಾರು? ಆಪ್ಷನ್ಸ್ನ ಯಾವ ರೀತಿ ಕೇಳ್ತಾರೆ? ಸೀತಾದೇವಿ, ಮಂಡೋದರಿ, ಕಚರ ಕಾಂತೇರು, ಬಹುರೂಪಿಣಿ ವಿದ್ಯೆ. ಸೊ ಸರಿಯಾದ ಉತ್ತರ ಬಂದು ಮಯತನುಜೆ ಅಂತಂದರೆ ಮಂಡೋದರಿ, ಆಪ್ಷನ್ಸ್ ಬಿ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಆಪ್ಷನ್ಸ್ ಎ ರಾಮ, ಆಪ್ಷನ್ಸ್ ಬಿ ಲಕ್ಷ್ಮಣ, ಆಪ್ಷನ್ ಸಿ ಮಂಡೋದರಿ, ಆಪ್ಷನ್ಸ್ ಡಿ ಸೀತೆ. ಸೊ ಸರಿಯಾದ ಉತ್ತರ ಬಂದು ಸೀತೆ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನು ನೋಡೋಣ. ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು? ಆಪ್ಷನ್ಸ್ ಎ ರಾಮ ಲಕ್ಷ್ಮಣ, ಆಪ್ಷನ್ಸ್ ಬಿ ಭರತ ಶತ್ರುಘ್ನ, ಆಪ್ಷನ್ ಸಿ ವಿಭೀಷಣ ರಾವಣ, ಆಪ್ಷನ್ಸ್ ಡಿ ಅಂಗದ ಹನುಮಂತ. ಸರಿಯಾದ ಉತ್ತರ ರಾಮ ಲಕ್ಷ್ಮಣ. ಕ್ವಶನ್ ನಂಬರ್ 4, ಪ್ರಶ್ನೆ 4 ನೋಡೋಣ. ಸೌಮಿತ್ರಿ ಎಂದರೆ ಯಾರು? ಆಪ್ಷನ್ಸ್ ಎ ರಾವಣ, ಆಪ್ಷನ್ಸ್ ಬಿ ರಾಮ, ಆಪ್ಷನ್ ಸಿ ಭರತ, ಆಪ್ಷನ್ಸ್ ಡಿ ಲಕ್ಷ್ಮಣ. ಸರಿಯಾದ ಉತ್ತರ ಲಕ್ಷ್ಮಣ. ಇನ್ನು ಕ್ವಶನ್ ನಂಬರ್ 5, ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದನು? ಆಪ್ಷನ್ಸ್ ಎ ಬೃಂದಾವನ, ಆಪ್ಷನ್ಸ್ ಬಿ ಪ್ರಮದವನ, ಆಪ್ಷನ್ ಸಿ ನಂದನವನ, ಆಪ್ಷನ್ಸ್ ಡಿ ಚಂದನವನ. ಸರಿಯಾದ ಉತ್ತರ ಬಂದು ಪ್ರಮದವನ. ಇನ್ನು ಕ್ವಶನ್ ನಂಬರ್ 6, ವಿಭೀಷಣ ಯಾರು? ಆಪ್ಷನ್ ಸಿ ರಾಮನ ಸಹೋದರ, ಆಪ್ಷನ್ಸ್ ಬಿ ರಾವಣನ ಸಹೋದರ, ಆಪ್ಷನ್ ಸಿ ದಶರಥನ ಸಹೋದರ, ಆಪ್ಷನ್ಸ್ ಡಿ ನಳಕಪುರನ ಸಹೋದರ. ಸರಿಯಾದ ಉತ್ತರ ರಾವಣನ ಸಹೋದರ. ಇನ್ನು 7ನೇ ಒಂದು ಪ್ರಶ್ನೆಯನ್ನು ನೋಡೋಣ. ಇನ್ನು ಅಸಾಧ್ಯವಪ್ಪ ಮರುವಕ್ಕಮಿಲ್ಲ ಎಂದು ಸೀತೆಗೆ ರಾವಣನು ಹೇಳಲು ಕಾರಣ? ಆಪ್ಷನ್ಸ್ ಎ ವಿಭೀಷಣನ ಬಲದಿಂದ, ಆಪ್ಷನ್ಸ್ ಬಿ ಅಂಗದಾದಿಗಳ ಬಲದಿಂದ, ಆಪ್ಷನ್ ಸಿ ಬಹುರೂಪಿಣಿ ವಿದ್ಯಾ ಬಲದಿಂದ, ಆಪ್ಷನ್ಸ್ ಡಿ ಕೇಚರ ಬಲದಿಂದ. ಸರಿಯಾದ ಉತ್ತರ ಆಪ್ಷನ್ ಸಿ ಬಹುರೂಪಿಣಿ ವಿದ್ಯಾ ಬಲದಿಂದ. ಕ್ವಶನ್ ನಂಬರ್ 8, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ಆಪ್ಷನ್ಸ್ ಎ ಬಹುರೂಪಿಣಿ ವಿದ್ಯೆ, ಡಾಕಿನಿ ವಿದ್ಯೆ, ಮಂದಾಕಿನಿ ವಿದ್ಯೆ, ಶಾಕಿನಿ ವಿದ್ಯೆ. ಸರಿಯಾದ ಉತ್ತರ ಬಂದು ಬಹುರೂಪಿಣಿ ವಿದ್ಯೆ. ವಿದ್ಯಾರ್ಥಿಗಳೇ, ನಮ್ಮ ಚಾನೆಲ್ನ ಮೆಂಬರ್ಶಿಪ್ನ ಪಡ್ಕೊಂಡು ಪಾಸಿಂಗ್ ಪ್ಯಾಕೇಜಿನ ಅನುಕೂಲತೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಸೊ ನಿಮಗೆ ಯಾವ ಒಂದು ಸಬ್ಜೆಕ್ಟ್ನ MCQ ಕ್ವಶನ್ಸ್ ಬೇಕು ಅನ್ನೋ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಮಸ್ಕಾರ.